ಶಿವಣ್ಣ ಬೇರೆ ನನ್ನ ಮಗನ ಕರ್ಕೊಂಡು ಹೋಗೋನೆ. ಅದು ಏನು ಮಾಡ್ತಾನೋ ಏನೋ ದೇವ್ರೇ. ಅಣ್ಣ ಮತ್ತೆ ಏನಾದರೂ ಕೋಪ ಮಾಡಿಕೊಂಡು ಸೀನನ್ ಹತ್ರ ಬೇರೆ ಥರ ನಡ್ಕೊಂಡ್ರೆ ಏನಪ್ಪ ಮಾಡೋದು? ಅದಪ್ಪಣ ಮಗುನ್ನ ಕೂರಿಸಿ. ಒಂದೇ ನಿಮಿಷ ಜೋಯಿಸ್ರೆ, ಸೀನನ್ನ ಶಿವು ಕರ್ಕೊಂಡು ಹೋಗಿದ್ದ. ಶಿವು ಶಿವು ಬಂದು 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 ಕೂತ್ಕ ಕೂತ್ಕ ಕೂತ್ಕ. ಹಂಗೆ ಹಂಗೆ ಕೂತ್ಕ. ಮಾವ ಏನಕ್ಕೆ ಹೋಗಿದ್ದ? ಸೀನಾ ಕೇಳ್ತಾರ ಹೇಳ. ಹೋ ನಾಚ್ಕತವನೆ ಸೀನಾ. ಅದು ನಾನು ಸೀನಾ ಹಳೆ ಫ್ರೆಂಡ್ಸ್ ಅಲ್ವಾ, ಫ್ರೆಂಡ್ಸು. ಅದಕ್ಕೆ ಈ ಲೋಕ ಕಲ್ಯಾಣಕ್ಕೆ ಒಂದು 4 ಮಾತಾಡ್ಕೊಂಡು ಬಂದ್ವಿ ಆಟೆ ಅಲ್ವೇನಲ್ಲ. ನಮ್ಮ ರಾಣಿ ರತ್ನ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು. ಹಾಂ, ಇನ್ನೇನು ಬರೋ ಹೊತ್ತಾಯ್ತತ್ತೆ, ಬರ್ತಾಳೆ. ಅದಕ್ಕೆ ನಾನು ಬಂದೆ. ಬಾರವ್ವ ಬಾ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಚೆನ್ನಾಗಿ ಓದ್ಕೊತಿದ್ಯಾ? ಓದ್ಕೋತೀವ್ನಿ ಅದಕ್ಕೆ, ಆದ್ರೆ ಈ ಭಯ ಅನ್ನೋದು ಇರ್ತದಲ್ಲ. ರತ್ನ ನಿನ್ ಜೊತೆ ಬರ್ಲಿಲ್ಲೇನವಾ? ಇರು ಶಿವು, ನಿನ್ ಮಾವನೇ ಮಾಡ್ತಾ ಇದ್ದಾರೆ. ಹಲೋ, ಸರಿ ಸರಿ, ಬಹಳ ಸಂತೋಷ. ಆಯ್ತು, ನಾನು ಹೇಳ್ತೀನಿ ಎಲ್ರಿಗೂ. ಹಾ, ಏನಂತ ಅಂಕಲ್? ಇವತ್ತು ಒಳ್ಳೆ ಮುಹೂರ್ತ ಅಂತ ಹೇಳಿ ರತ್ನ ಪರ್ಶುದು ಪ್ರಸ್ತುತ ಶಾಸ್ತ್ರ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ಯಾವ್ರ ದೊಡ್ಡವನ್ ನೋಡಿ, ಎಲ್ಲ ಶುಭ ಕಾರ್ಯನು ಇವತ್ತೇ ಆಯ್ತೈತೆ. ನಮ್ಮ ರತ್ನವಂಗ್ ಒಳ್ಳೇದಾಗ್ಲಿ ಅಂತ ಎಲ್ರು ಇಲ್ಲಿಂದನೇ ಬೇಡ್ಕೊಳ್ಳೋಣ. ಶಿವಣ್ಣ, ನನಗೂ ಪಿಂಕಿಗೂ ಬೇಕು ಬೇಕು ಅಂತಾನೆ ಪದೇ ಪದೇ ಅವಮಾನ ಮಾಡ್ತಾ ಇದೀಯಾ. ಬಿಡಕ್ಕಿಲ್ಲ, ದೇವ್ ಸತ್ಯಾಗ್ಲೂ ಬಿಡಕ್ಕಿಲ್ಲ.